ಬಿಹಾರದ ಒಟ್ಟು 243 ಕ್ಷೇತ್ರಗಳ ಮತ ಎಣಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಈಗ ಆಲ್ರೆಡಿ ಕಡೆ ಕ್ಷಣದ ತಯಾರಿಯಲ್ಲಿ ಚುನಾವಣಾ ಸಿಬ್ಬಂದಿ ಇದ್ದಾರೆ. 8 ಗಂಟೆಗೆ ಸ್ಟ್ರಾಂಗ್ ರೂಮ್ ಅನ್ನ ಚುನಾವಣಾಧಿಕಾರಿಗಳು ಓಪನ್ ಮಾಡ್ತಾರೆ. ಅಫ್ಕೋರ್ಸ್ ಕರ್ನಾಟಕದಲ್ಲಿ ಯಾವ ರೀತಿ ಚುನಾವಣಾಧಿಕಾರಿಗಳು ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತಾರೋ ಎಲ್ಲಾ ಸ್ಟೇಟಲ್ಲೂ ಇಟ್ ಇಸ್ ಸೇಮ್. ಮೊದಲು ಅಫ್ಕೋರ್ಸ್ ಅಂಚೆ ಮತಗಳ ಎಣಿಕೆಯನ್ನ ಮಾಡ್ತಾರೆ ಚುನಾವಣಾ ಸಿಬ್ಬಂದಿ. ಅದಾದ ಮೇಲೆ ಇವಿಎಂ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಸುಮಾರು 8:30 ಅಷ್ಟೊತ್ತಿಗೆ ಇವಿಎಂ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. 4372 ಮತ ಎಣಿಕೆ ಟೇಬಲ್ಗಳಿದ್ದಾವೆ. 243 ಮತ ಎಣಿಕೆ ವೀಕ್ಷಕರಿರ್ತಾರೆ. ಬಿಹಾರದಲ್ಲಿ ಇವತ್ತು 243 ವಿಧಾನಸಭಾ ಕ್ಷೇತ್ರಗಳ ಭವಿಷ್ಯ ನಿರ್ಧಾರ ಆಗುತ್ತೆ. 2 ಹಂತದಲ್ಲಿ ಚುನಾವಣೆ ನಡೆದಿತ್ತು. ನವೆಂಬರ್ 6ನೇ ತಾರೀಕು ಮೊದಲನೇ ಹಂತ ನಡೆದಿತ್ತು. ನವೆಂಬರ್ 11ನೇ ತಾರೀಕು 2ನೇ ಹಂತದಲ್ಲಿ ಮತದಾನ ನಡೆದಿತ್ತು. ಸೊ ಮೊದಲನೇ ಹಂತದಲ್ಲಿ 121 ಕ್ಷೇತ್ರ, 2ನೇ ಹಂತದಲ್ಲಿ 122 ಕ್ಷೇತ್ರ, ಒಟ್ಟು 243 ಕ್ಷೇತ್ರಗಳಿಗೆ ಮತದಾನ ನಡೆದಿತ್ತು. ಇವತ್ತು ಅದರ ಭವಿಷ್ಯ ನಿರ್ಧಾರ ಆಗುತ್ತೆ. 8 ಗಂಟೆಗೆ ಸ್ಟ್ರಾಂಗ್ ರೂಮ್ ಅನ್ನ ಚುನಾವಣಾ ಅಧಿಕಾರಿಗಳು ಓಪನ್ ಮಾಡ್ತಾರೆ. ಸುಮಾರು 8:30 ಅಷ್ಟೊತ್ತಿಗೆ ಇವಿಎಂನ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. 8:30 ಅಷ್ಟೊತ್ತಿಗೆ ಅಂದ್ರೆ 8 ಗಂಟೆಗೆ ಅಂಚೆ ಮತ ಎಣಿಕೆಗಳನ್ನ ಆರಂಭ ಮಾಡಲಾಗುತ್ತೆ. ನಂತರ ಇವಿಎಂ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. 4372 ಮತ ಎಣಿಕೆ ಟೇಬಲ್ಗಳಿರ್ತಾರೆ. ಮತ್ತೆ 243 ಮತ ಎಣಿಕೆಯ ವೀಕ್ಷಕರಿರ್ತಾರೆ. ಅಂದ್ರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ವೀಕ್ಷಕರಂತೆ ನೇಮಕ ಮಾಡಲಾಗುತ್ತೆ. ಆಯಾ ಸುತ್ತುಗಳ ವಾರು ಕಂಟ್ರೋಲ್ ಯೂನಿಟ್ಗಳನ್ನ ಕೌಂಟಿಂಗ್ ಟೇಬಲ್ಗೆ ತರಲಾಗುತ್ತೆ. ಅವುಗಳನ್ನ ಕೌಂಟಿಂಗ್ ಏಜೆಂಟ್ಗಳಿಗೆ ತೋರಿಸಲಾಗುತ್ತೆ. ನೋಡಿ, ಚುನಾವಣಾ ಸಿಬ್ಬಂದಿಯಲ್ಲಿ ಕಡೆಯ ಹಂತದ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಕಾಂಗ್ರೆಸ್ ಪಾಲಿಗಂತೂ ಅಳಿವು ಉಳಿವಿನ ಪ್ರಶ್ನೆ. ಅಫ್ಕೋರ್ಸ್ NDAಗೂ ಕೂಡ ಹೌದು. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಚುನಾವಣೆಯಲ್ಲಿ ಗೆಲ್ಲೋದು. ಸರ್ಕಾರವನ್ನ ರಚಿಸೋದಕ್ಕೆ ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್ ಇಸ್ 122. चलिए, काउंसिल रिलेटेड जो भी हमारे एम्प्लॉई है AM कॉलेज के मैदान में जाकर बैठिए. अभी आपका योगदान होगा, रूम में जाइएगा. रही है गेट पे पोलिटिकल पार्टी को पहले जांच करवा दीजिए. फिर अपने विधानसभा के वो ऑफिस रखेंगे. चलिए, काउंसिल रिलेटेड जो भी हमारे एम्प्लॉई है AM कॉलेज के मैदान में जाकर बैठिए. अभी आपका योगदान होगा, रूम में जाइएगा. रही है गेट पे पोलिटिकल पार्टी को पहले जांच करवा दीजिए. फिर अपने विधानसभा के वो ऑफिस रखेंगे. ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸಂತೋಷ್. ಇವತ್ತು ಬಿಹಾರದ ಚುನಾವಣಾ ಫಲಿತಾಂಶ ಬರುವಂಥ ದಿನ, ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಕಾಂಗ್ರೆಸ್ಗಂತೂ ಅಳಿವು ಉಳಿವಿನ ಪ್ರಶ್ನೆ. NDAಗೂ ಕೂಡ ಇದು ಮಹತ್ವದ ವಿಚಾರ. ಇದು ಗೆಲ್ಲಲೇಬೇಕು ಅನ್ನುವಂಥದ್ದು. ಸದ್ಯದ ಅಪ್ಡೇಟ್ಸ್ಗಳನ್ನ ನೋಡೋದಾದ್ರೆ ಸಂತೋಷ್. ಖಂಡಿತ ಸಿಂಧೂರ, ಸಾಕಷ್ಟು ಮಹತ್ವ ಹೊತ್ತು ಕುತೂಹಲವು ಹಾಕಿರುವಂತಹ ಬಿಹಾರ ವಿಧಾನಸಭಾ ಚುನಾವಣೆ ಇವತ್ತು ಅಂತಿಮ ಘಟ್ಟ. ಯಾಕೆಂತ ಫಲಿತಾಂಶ ಇವತ್ತು 8 ಗಂಟೆಯಿಂದ ಆರಂಭವಾಗುತ್ತೆ. ಬಹುತೇಕ 11:30 12 ಗಂಟೆ ಆಸ್ಪಾಸಿಗೆ ಅಂತಿಮವಾಗಿ ಯಾವ ಒಂದು
NDA ಮೈತ್ರಿಕೂಟ ಅಥವಾ ಇಂಡಿಯಾ ಮೈತ್ರಿಕೂಟ, ಹೀಗೆ ಯಾವ ಪಕ್ಷಗಳು ಬಲಾಬಲವನ್ನ ದೊಡ್ಡ ಮಟ್ಟದಲ್ಲಿ ಹೊಂದಿದೆ, ಇದೆಲ್ಲದರ ಬಗ್ಗೆ ಕುತೂಹಲಕ್ಕೆ ತೆರೆ ಬೀಳುವಂತಹ ಸಮಯ ನಿಗದಿ ಆಗ್ತಿರುವಂತದನ್ನ ಗಮನಿಸಬೇಕಾಗುತ್ತೆ. ಸಹಜವಾಗಿ ಸತತವಾಗಿ ಆಡಳಿತವನ್ನು ಉಳಿಸಿಕೊಂಡು ಬಂದಿರುವಂತಹ ನಿತೀಶ್ ಕುಮಾರ್ ಅವರ NDA ಏನಿದೆ, ಇದು ತಮ್ಮ ಆಡಳಿತ ಪರ್ವವನ್ನು ಮತ್ತೆ ಮುಂದುವರಿಸಿಕೊಂಡು ಹೋಗುತ್ತಾ ಈ ಬಾರಿಯ ಶೇಕಡಾವಾರು ಮತದಾನ ಕೂಡ ಅತಿ ದೊಡ್ಡ ಮಟ್ಟದಲ್ಲಿ ಆಗಿದೆ. ಸುಮಾರು 66.91% ಅತಿ ಹೆಚ್ಚು ದಾಖಲೆಯ ಮತದಾನವಾಗಿರುವಂತದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಸುಮಾರು 1951 ಬಳಿಕ ಈ ಬಾರಿಯ ಚುನಾವಣೆಯಲ್ಲಿ ಅತಿ ದೊಡ್ಡ ಶೇಕಡಾವಾರು ಮತದಾನವಾಗಿರುವಂತದ್ದು. ಜೊತೆಗೆ ಅದರಲ್ಲೂ ಕೂಡ ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ಮತದಾನ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಹಲವು ಚರ್ಚೆಗಳಿಗೆ ಗ್ರಾಸವಾಗಿರುವಂತದ್ದು. ಜೊತೆಗೆ ಇತ್ತೀಚೆಗೆ ಚುನಾವಣೆಗೆ ಮುಂಚಿತವಾಗಿಯೇ ಆಡಳಿತ ಪಕ್ಷ ನಿತೀಶ್ ಕುಮಾರ್ CM ಆಗಿರುವಂತಹ ಸಂದರ್ಭದಲ್ಲೂ ಕೂಡ ಹಲವು ರೀತಿಯ ಯೋಜನೆಗಳನ್ನ ಮಹಿಳೆಯರಿಗೆ ವಿಶೇಷವಾಗಿ ಘೋಷಣೆ ಮಾಡಿದ್ರು. ಆ ಕಾರಣಕ್ಕಾಗಿ ಅದು ಎಲ್ಲ ಒಂದು ಕಡೆ ಆಡಳಿತ ಪಕ್ಷ NDAಗೆ ಲಾಭವಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಇನ್ನು ಆ ಒಂದು NDA ಪಕ್ಷದ ಈ ಒಂದು ದೊಡ್ಡ ಆಡಳಿತ ಒಂದು ಇದನ್ನ ಕಡಿದು ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಂಡಿಯಾ ಬ್ಲಾಕ್ ಕೂಡ ತನ್ನದೇ ಆದಂತಹ ನಿಟ್ಟಿನಲ್ಲಿ ಸರ್ಕಸ್ಗಳನ್ನ ರಣತಂತ್ರಗಳನ್ನ ಮಾಡಿತ್ತು. ಅದು ಎಷ್ಟೋ ಮಟ್ಟಿಗೆ ಈ ಬಾರಿ ವರ್ಕೌಟ್ ಆಗಿದೆ. ತನ್ನ ಚಾರ್ಮನ್ನ ಮತ್ತಷ್ಟು ವೃದ್ಧಿ ಮಾಡಿಸಿಕೊಳ್ಳುವಲ್ಲಿ ಸಫಲವಾಗಿ ಇಂಡಿಯಾ ಬ್ಲಾಕ್, ಕಾಂಗ್ರೆಸ್ ಇರ್ಬೋದು, ಜೊತೆಗೆ RJD, ಹೀಗೆ ಹಲವು ಪಕ್ಷಗಳೇನಿದೆ ಇಂಡಿಯಾ ಬ್ಲಾಕ್, ಅದೆಲ್ಲವೂ ಕೂಡ ಎಷ್ಟೋ ಮಟ್ಟಿಗೆ ಸಾಧನೆಯನ್ನು ಮಾಡಿದೆ ಅನ್ನೋದು ಬಹುತೇಕ ಇವತ್ತು ಮಧ್ಯಾಹ್ನದ ವೇಳೆಗೆ ಅಂತಿಮ ಚಿತ್ರಣ ಹೊರಬೀಳಿದೆ. ಇನ್ನು ಉಳಿದಂತೆ ಈ ಬಾರಿ ಸಾಕಷ್ಟು ನಿರೀಕ್ಷೆನ ಇಟ್ಟುಕೊಂಡಿದ್ದಂತಹ ಬಿಜೆಪಿ ಎಷ್ಟೋ ಮಟ್ಟಿಗೆ ಸಾಧನೆಯನ್ನು ಗೈಯಲಿದೆ. ಜೊತೆಗೆ ಆಡಳಿತಾರೂಢ ನಿತೀಶ್ ಅವರ ಪಕ್ಷವು ಕೂಡ ಎಷ್ಟೋ ಮಟ್ಟಿಗೆ ಎಷ್ಟು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಗೈಯಲಿದೆ ಅನ್ನೋದ್ರ ಬಗ್ಗೆ ಕೂಡ ಅಂತಿಮ ಚಿತ್ರಣಗಳು ಹೊರಬೀಳುವುದನ್ನ ಇಲ್ಲಿ ಕಾದ್ ನೋಡ್ಬೇಕಾಗತ್ತೆ. ಸಂತೋಷ್, ಇಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕಾದ್ರೆ ಗ್ಯಾರಂಟಿ ವಿಚಾರ ಕೂಡ ಬರುತ್ತೆ. ಬಿಹಾರದ ಜನ ಎಷ್ಟು ಮಟ್ಟಿಗೆ ಗ್ಯಾರಂಟಿಗೆ ಅಡಿಕ್ಟ್ ಆಗಿದ್ದಾರೆ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಸಾಕಷ್ಟು ಕುತೂಹಲ ಮೂಡುತ್ತೆ. ಈ ಗ್ಯಾರಂಟಿಗಳ ಬಗ್ಗೆ ಮಾತನಾಡೋದಾದ್ರೆ ಸಂತೋಷ್. ಖಂಡಿತ ಸಿಂಧೂರ, ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಗ್ಯಾರಂಟಿ ವಿಷಯದಲ್ಲಿ ಆಡಳಿತಾರೂಢವಾಗಿರುವಂತಹ NDA ಏನಿದೆ, NDAದಲ್ಲಿ ನಿತೀಶ್ ಅವರು ತಮ್ಮದೇ ಆದಂತಹ ನಿಟ್ಟಿನಿಂದಾಗಿ ಹಲವು ಯೋಜನೆಗಳನ್ನು ಕೂಡ ಹಿಂದಿನಿಂದಲೂ ಘೋಷಣೆ ಮಾಡ್ಕೊಂಡು ಬರ್ತಾ ಇದ್ರು. ಸತತವಾಗಿ ಮುಖ್ಯಮಂತ್ರಿ ಗಾದಿಯಲ್ಲಿರುವಂತಹ ನಿತೀಶ್ ಕುಮಾರ್ ಹಾಟ್ ಫೇವರೇಟ್ ಆಗಿ ಆ ರಾಜ್ಯದ CM ಆಗಿ ಇದುವರೆಗೂ ಕೂಡ ಮುಂದುವರಿತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರ ಮನ ಗೆದ್ದಿರುವಂತಹ ನಿತೀಶ್ ಕುಮಾರ್ ನಾನಾ ಯೋಜನೆಗಳನ್ನ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಆಡಳಿತಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಅಲ್ಲಿನ ಜನರಿಗೆ, ಮಹಿಳೆಯರಿಗೆ ವಿಶೇಷವಾಗಿ ನೀಡ್ತಾ ಬಂದಿರುವಂತದ್ದಿಂದಲೇ ಇದುವರೆಗೂ ಕೂಡ ತನ್ನ ಚಾಪನ್ನ ಉಳಿಸಿಕೊಂಡಿದ್ದಾರೆ. ಇನ್ನು ಉಳಿದಂತೆ ಅದಕ್ಕೆ ಬೆಂಬಲವಾಗಿ ಕೊಟ್ಟಿರುವಂತಹ ಬಿಜೆಪಿ ಏನಿದೆ, ಈ ಬಾರಿಯೂ ಕೂಡ ಮತ್ತಷ್ಟು ಗೇನ್ ಅನ್ನು ಮಾಡಿಕೊಳ್ಳುವಂತಹ ಒಂದು ತವಕದಲ್ಲಿದೆ. ಅಂದ್ರೆ ಒಂದು ಕಡೆಗೆ ನಿತೀಶ್ ಅವರ ಪಕ್ಷಕ್ಕಿಂತ ಮೇಲುಗೈ ಸಾಧನೆ ಮಾಡ್ಬೇಕು ಅನ್ನೋಂಥ ಬಿಜೆಪಿ ಅಜೆಂಡಾ, ಆದ್ರೂ ಕೂಡ ನಿತೀಶ್ ಅವರ ಮೇಲೆ ಹೆಚ್ಚಿನ ವಿಶ್ವಾಸ ಇಟ್ಕೊಂಡಿರುವಂತಹ ಅಲ್ಲಿನ ಜನತೆ ಗ್ಯಾರಂಟಿಗೆ ಹೆಚ್ಚು ಮೊರೆ ಹೋಗಿದ್ದಾರೆ. ಜೊತೆಗೆ ಚುನಾವಣೆ ಮುಂಚಿತವಾಗಿ ಪ್ರತಿ ಮಹಿಳೆಯರ ಅಕೌಂಟ್ಗೆ 10,000 ಗೌರವ ಧನವನ್ನ ಅಲ್ಲಿನ ಸರ್ಕಾರ ಘೋಷಣೆ ಮಾಡಿದ್ದು. ಅದರ ಋಣ ತೀರಿಸುವಂತ ಕೆಲಸವನ್ನ ಅಲ್ಲಿರುವಂತಹ ಮಹಿಳೆಯರು ಮಾಡುವಂತ ಸಾಧ್ಯತೆಗಳನ್ನ ಸಹಜವಾಗಿ ಆ ಪಕ್ಷ ಜೊತೆಗೆ NDA ನಿರೀಕ್ಷೆಯನ್ನ ಮಾಡ್ತಾ ಇದೆ. ಜೊತೆಗೆ ಇತ್ತೀಚೆಗೆ ಕೊನೆಯ ಹಂತದಲ್ಲಿ ಜೊತೆಗೆ ಓವರ್ ಆಲ್ ಮಹಿಳೆಯರ ಶೇಕಡಾವಾರು 71 ಮತದಾನವಾಗಿರುವಂತದ್ದು. ಇದು ಎಲ್ಲ ಒಂದು ಕಡೆಗೆ ಆ ಒಂದು ಋಣವನ್ನ ತೀರಿಸುವ ಕೆಲಸ ಮಾಡಿದ್ದಾರೆ ಅನ್ನುವಂತ ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಅದು ಯಾರ ಕಡೆಗೆ, ಅದರಲ್ಲೂ ಕೂಡ ಆಡಳಿತಾರೂಢ ಪಕ್ಷದಲ್ಲಿರುವಂತಹ ನಿತೀಶ್ ಹಾಗೂ ಬಿಜೆಪಿಯ ಪಕ್ಷದಲ್ಲಿರುವಂತಹ ಬಹುತೇಕ MLAಗಳಿದ್ದಾರೆ, ಅವರೆಲ್ಲರೂ ಕೂಡ ಅವರ ಮೇಲೆ ಸಾಕಷ್ಟು ಬೇಸತ್ತಿದ್ದಂತಹ ಮಹಿಳೆಯರು ಅದಕ್ಕೆ ವಿರುದ್ಧವಾಗಿ ತೇಜಸ್ವಿ ಯಾದವ್ ತನ್ನ ಪಕ್ಷದಲ್ಲಿ ಹೊಸ ಶಾಸಕರುಗಳಿಗೆ ಹೆಚ್ಚಿನ ಒಂದು ಅವಕಾಶವನ್ನ ಈ ಬಾರಿ ಟಿಕೆಟ್ ಅನ್ನ ಕೊಟ್ಟಿದ್ರು. ಅದು ಲಾಭವಾಗುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಒಂದು ವೇಳೆ ಸ್ಥಳೀಯವಾಗಿ ಮಹಿಳೆಯರ ಜೊತೆ ಹೆಚ್ಚಿನ ಒಡನಾಟ, ಜೊತೆಗೆ ಆ ಒಂದು ಕುಟುಂಬಸ್ಥರ ಜೊತೆ ಹೆಚ್ಚಿನ ಒಡನಾಟನ್ನ ಅಲ್ಲಿರುವಂತಹ ಹೊಸ ಅಭ್ಯರ್ಥಿಗಳು, ಶಾಸಕ ಅಭ್ಯರ್ಥಿಗಳು ಇಟ್ಟುಕೊಂಡಿದ್ದಾದಲ್ಲಿ ಈ ಬಾರಿ ಅವರಿಗೂ ಕೂಡ ಲಾಭ ಆಗುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ಹೇಳಲಾಗ್ತದೆ. ಅದರಲ್ಲೂ ಯುವಕರುಗಳು ಜೊತೆಗೆ ಆ ಒಂದು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತ ಛಾಪನ ಮೂಡಿಸಿರ್ತಾರೆ. ಆ ಕಾರಣದಿಂದಾಗಿ ತೇಜಸ್ವಿ ಯಾದವ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರುಗಳಿಗೆ ಈ ಬಾರಿ ಮನ್ನಣೆಯನ್ನ ಹಾಕಿದ್ದಾರೆ. ಒಂದು ವೇಳೆ ತೇಜಸ್ವಿ ಯಾದವ್ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಿದ್ರೆ ಯುವಕರುಗಳಿಂದಾಗಿ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಯುವಕರುಗಳು ಮತದಾನ ಮಾಡುವಂತದ್ದು ಒಂದು ಕಡೆ ಆದರೆ ತಮ್ಮ ತಮ್ಮ ಕುಟುಂಬದಲ್ಲಿ ತಾಯಿ, ತಂಗಿ, ಅಕ್ಕ, ಹೀಗೆ ಮಹಿಳೆಯರನ್ನ ಹೆಚ್ಚಾಗಿ ಓಲೈಕೆ ಮಾಡಿದ್ದಾರೆ. ಜೊತೆಗೆ ಆ ಕಾರಣದಿಂದಾಗಿ ಮಹಿಳೆಯರ ವೋಟಿಂಗ್ ಪರ್ಸೆಂಟೇಜ್ ಇಂಡಿಯಾ ಬ್ಲಾಕ್ ನ ತೇಜಸ್ವಿ ಯಾದವ್ ಪಕ್ಷಕ್ಕೆ ಬಿದ್ದಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಿರೀಕ್ಷೆ ಮಾಡಬೇಕಾಗಿದೆ. ಅಂತಿಮವಾಗಿ ಹೊರಬೀಳಲಿರುವಂತಹ ಮತದಾನವೇನಿರುತ್ತೆ, ಯಾವ ಪಕ್ಷ ಹೆಚ್ಚಿನ ಒಂದು ಮನ್ನಣೆಯನ್ನು ಗೆಲ್ಲುತ್ತೆ, ಜೊತೆಗೆ ಎಷ್ಟು ದೊಡ್ಡ ಪಕ್ಷವಾಗಿ ಬಿಹಾರದಲ್ಲಿ ಯಾವ ಒಂದು ಬಿಜೆಪಿ ದೊಡ್ಡ ಪಕ್ಷವಾಗಿ ಬರುತ್ತೋ, RJD ಬರುತ್ತೋ, ಜೊತೆಗೆ JDU ಬರುತ್ತೋ ಅಥವಾ ಕಾಂಗ್ರೆಸ್ ಬರುತ್ತೆ, ಹೀಗೆ ಈ ರೀತಿಯಾದಂತಹ ಒಂದು ಚರ್ಚೆಗಳಿದೆ. ಇನ್ನು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಸಿಂಧೂರ ಈ ಬಾರಿ ಪ್ರಶಾಂತ್ ಕಿಶೋರ್ ಅವರ ಜನ್ ಸ್ವರಾಜ್ ಪಕ್ಷ. ಯಾಕೆಂತ ಹೇಳಿದ್ರೆ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲುತ್ತೆ, ಎಷ್ಟು ಸೀಟ್ ಗೆಲ್ಲುತ್ತೆ ಅನ್ನುವಂಥದ್ದನ್ನ ಹೊರತುಪಡಿಸಿದ್ರು ಕೂಡ ಶೇಕಡಾವಾರು ಎಷ್ಟು ಮತಗಳನ್ನ ಡಿಡಕ್ಟ್ ಮಾಡುತ್ತೆ,
ಯಾವ ಪಕ್ಷದಿಂದ ಡಿಡಕ್ಟ್ ಮಾಡುತ್ತೆ, ಯಾವ ಪಕ್ಷಕ್ಕೆ ಹೊಡೆತವನ್ನ ಕೊಡುತ್ತೆ, ಜೊತೆಗೆ ಈ ಡಿಡಕ್ಟ್ ಮಾಡಿದಂತಹ ಮತಗಳಿಂದಾಗಿ ಯಾವ ಪಕ್ಷಕ್ಕೆ ಇದು ಲಾಭವಾಗಲಿದೆ, ಗೆಲ್ಲುವ ಅಭ್ಯರ್ಥಿಗಳಲ್ಲಿ ಎಷ್ಟರ ಮಟ್ಟಿಗೆ ಇದು ಹೊಡೆತವನ್ನು ಉಂಟು ಮಾಡುತ್ತೆ, ಸೋಲುವ ಅಭ್ಯರ್ಥಿಗಳನ್ನ ಗೆಲ್ಲುವ ಹಂತಕ್ಕೆ ತರುವಂತ ಸಾಧ್ಯತೆಗಳಿರುತ್ತೆ. ಈ ರೀತಿಯಾದಂತಹ ಚರ್ಚೆಗಳಿಗೂ ಕೂಡ ಈಗಾಗಲೇ ನಾಂದಿ ಹಾಡ್ತಾ ಇದೆ. ಬಹುತೇಕ ಈ ಬಾರಿ ಬಿಹಾರದಲ್ಲಿ ಗೆಲ್ಲುವಂತ ಅಭ್ಯರ್ಥಿಗಳ ಸಂಖ್ಯೆಯಲ್ಲಿ ಜೊತೆಗೆ ಅದರ ಜೊತೆಗೆ ಶೇಕಡವಾರು ಜೊತೆಗೆ ಮತಗಳ ಈ ಒಂದು ಅಂಕಿಅಂಶಗಳು ತೀರಾ ಕಡಿಮೆ ಅಂತರದಲ್ಲಿ ಗೆಲುವನ್ನು ಸಾಧಿಸುವಂತಹ ನಾಯಕರುಗಳೇ ಹೆಚ್ಚಾಗಿರಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ಈಗಾಗಲೇ ಆರಂಭವಾಗಿರುವಂತದ್ದು. ಸಂತೋಷ್, ನಾವು ಇಲ್ಲಿವರೆಗೂ ಬಿಹಾರ ಚುನಾವಣೆಯನ್ನ ಗಮನಿಸ್ಕೊಂಡು ಬಂದ್ರೆ ಇಷ್ಟು ವರ್ಷದ ಚುನಾವಣೆಯನ್ನ ಅಂತ ಬದಲಾವಣೆಯನ್ನೇನು ಅಲ್ಲಿನ ಜನ ಬಯಸಿಲ್ಲ. ಬಟ್ ಈ ಬಾರಿ ಏನಾದ್ರೂ ಬದಲಾವಣೆಯ ಪರ್ವ ಆರಂಭ ಆಗ್ಬೋದಾ ಬಿಹಾರದಲ್ಲಿ ಅನ್ನೋ ಪ್ರಶ್ನೆಯ ಜೊತೆಗೆ ಮತ್ತೊಂದು ಪ್ರಶ್ನೆ ಏನಂದ್ರೆ ಮಹಾಗಠಬಂಧನ್ ನಾಮಿನೇಷನ್ ಫೈಲ್ ಆದ್ರೂ ಕೂಡ ಒಂದಷ್ಟು ಕ್ಷೇತ್ರಗಳಲ್ಲಿ ಸೀಟು ಹಂಚಿಕೆಯಲ್ಲಿ ಬಹಳಷ್ಟು ಗೊಂದಲಗಳನ್ನ ಇಟ್ಕೊಂಡಿತ್ತು. ಅದೇನಾದ್ರೂ ಎಫೆಕ್ಟ್ ಆಗ್ಬೋದಾ ಹೇಗೆ ಕಾಂಗ್ರೆಸ್ಗೆ? ಸಹಜವಾಗಿ ಸಿಂಧೂರ ಏನಾಗುತ್ತೆ ಅಂತ ಹೇಳಿದ್ರೆ ಮೈತ್ರಿಯಾಗಿ ಸ್ಪರ್ಧೆ ಮಾಡುವಂತ ಸಂದರ್ಭಗಳಲ್ಲಿ ಪಕ್ಷಗಳು ಮುಂಚಿತವಾಗಿ ಇದೆಲ್ಲವನ್ನು ಕೂಡ ಪೂರ್ವ ತಯಾರಿಯಾಗಿ ಅಂತಿಮ ನಿಲುವುಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಕೊನೆಯ ಹಂತದಲ್ಲಿ ಈ ರೀತಿಯಾದಂತಹ ಜಂಜಾಟಗಳನ್ನ ನಡೆಸ್ಕೊಂಡಂತ ಪಕ್ಷದಲ್ಲಿ ಸಹಜವಾಗಿ ಕಾರ್ಯಕರ್ತರ ಬೇಸತ್ತುಕೊಳ್ತಾರೆ, ಜೊತೆಗೆ ಪಕ್ಷದ ಮುಖಂಡರುಗಳು ಬೇಸತ್ತುಕೊಳ್ತಾರೆ. ಇನ್ನು ಜನರನ್ನ ಅವರು ಮನವೊಲಿಸುವಂತಹ ಜೊತೆಗೆ ಓಲೈಕೆ ಮಾಡುವಂತಹ ಕೆಲಸದಲ್ಲಿ ಮತ್ತಷ್ಟು ಉತ್ಸಾಹವನ್ನ ಕಳೆದುಕೊಳ್ಳುವಂತದ್ದು ಸಹಜವಾಗಿರುತ್ತೆ. ಇದೇ ಒಂದು ಮೈನಸ್ ಪಾಯಿಂಟ್ ಆಗಿ ಇಂಡಿಯಾಗೆ ಗೋಚರವಾಗಿದ್ದು, ಜೊತೆಗೆ ಕೊನೆಯ ಹಂತದಲ್ಲಿ ಅದರಲ್ಲೂ ಕೂಡ ಲಾಲು ಪ್ರಸಾದ್ ಜೊತೆಗೆ ಕಾಂಗ್ರೆಸ್ ತೆಗೆದುಕೊಂಡಂತಹ ಚರ್ಚೆಗಳು ನಿರ್ಧಾರಗಳು ಕೂಡ ಅಷ್ಟೊಂದು ಪರಿಣಾಮಕಾರಿಯಾಗಿ ಆಗ್ಲಿಲ್ಲ. ಕೊನೆಯ ಹಂತದಲ್ಲಿ ತೇಜಸ್ವಿ ಯಾದವ್ ಅವರನ್ನ ಅದರಲ್ಲೂ ಕೂಡ ಮೊದಲ ಹಂತದ ಚುನಾವಣೆ ಸಮೀಪದಲ್ಲಿದ್ದಾಗ್ಲೇನೆ ಅವರು ತಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ರು. ಆದ್ರೆ ಅದಕ್ಕೂ ಮುಂಚಿತವಾಗಿ ಘೋಷಣೆ ಮಾಡಿದ್ರೆ ಎಲ್ಲ ಒಂದು ಕಡೆಗೆ ಅವರಿಗೆ ಕೊಂಚ ಮಟ್ಟಿಗೆ ಹೆಚ್ಚಿನ ಒಂದು ಶೇಕಡಾವಾರು ಮತದಾನಗಳನ್ನ ಅವರು ನಿರೀಕ್ಷೆ ಮಾಡುವಂತದ್ದು ಸಾಧ್ಯವಾಗ್ತಾ ಇತ್ತು. ಆದ್ರೆ ಈ ಬಾರಿ ಆಂತರಿಕವಾಗಿ ಇಂಡಿಯಾ ಬ್ಲಾಕ್ ನಲ್ಲಿ ನಡೆದಂತಹ ಈ ಒಂದು ಸೀಟು ಹಂಚಿಕೆ ವಿಚಾರ ಇರ್ಬೋದು, ಜೊತೆಗೆ ಒಮ್ಮತದ ನಿಲುವುಗಳು, ಒಮ್ಮತದ ರ್ಯಾಲಿಗಳು, ಭಾಷಣಗಳು, ಇವೆಲ್ಲವೂ ಕೂಡ ಪ್ರಚಾರಗಳು, ಇದೆಲ್ಲವೂ ಕೂಡ ತೀರಾ ಕಡಿಮೆ ಅನಿಸ್ತಾ ಇತ್ತು. ಆ ಕಾರಣದಿಂದಾಗಿ ಬಿಜೆಪಿಗೆ ಜೊತೆಗೆ ನಿತೀಶ್ ಕುಮಾರ್ ಅವರ ಪಕ್ಷಕ್ಕೆ ಹೆಚ್ಚಿನ ಒಂದು ಲಾಭವಾಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಉಳಿದಂತೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಆಡಳಿತಾರೂಢ ಪಕ್ಷವಾಗಿರುವಂತಹ ಈಗ NDA ಏನಿದೆ ಪದೇ ಪದೇ ಅಧಿಕಾರಕ್ಕೆ ಬರ್ತಾ ಇರುವಂತದ್ದು ನಿತೀಶ್ ಕುಮಾರ್ ಅವರ ತನ್ನ ವೈಯಕ್ತಿಕ ಚಾರ್ಮ್ ಬಿಹಾರದಲ್ಲಿ ಇದೆ ಅಂತ. ಆದ್ರೆ ಅದನ್ನ ಕಟ್ಟಿ ಹಾಕುವಂತಹ ಪ್ರಯತ್ನವನ್ನ ಇಂಡಿಯಾ ಬ್ಲಾಕ್ ಕಳೆದ 2 ವರ್ಷಗಳಿಂದ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಕೊನೆಯ ಹಂತದಲ್ಲಿ ಅದು ವಿಫಲವಾದಂತೆ ಕಾಣ್ತಾ ಇದೆ. ತೇಜಸ್ವಿ ಯಾದವ್ ತನ್ನ ಚಾರ್ಮ್ ಇಟ್ಟುಕೊಂಡಿದ್ರು ಕೂಡ ಆಫ್ಟರ್ ನಿತೀಶ್ ಕುಮಾರ್ ತೇಜಸ್ವಿ ಯಾದವ್ ಅನ್ನುವಂಥದ್ದು ಅಲ್ಲಿನ ಜನ ಮನಗಂಡಿದ್ರು ಕೂಡ ಅವರು ಹೊಂದಿಕೊಂಡಿರುವಂತಹ ಪಕ್ಷ ಕಾಂಗ್ರೆಸ್ ಜೊತೆಗೆ ಎಲ್ಲೋ ಅಸಮಾಧಾನವನ್ನ ಅಲ್ಲಿರುವಂತಹ ಜನ ವ್ಯಕ್ತಪಡಿಸಿರುವಂತದ್ದು ಅವರ ಒಂದು ಜೊತೆಗೆ ತನ್ನ ಪ್ರಭಾವ ತಗ್ಗಿಸಿಕೊಳ್ಳುವಲ್ಲಿ ಕಾರಣವಾಗ್ತಾ ಇದೆ. ಇಂಡಿಪೆಂಡೆಂಟ್ ಆಗಿ ತೇಜಸ್ವಿ ಯಾದವ್ ಸ್ಪರ್ಧೆನ ಮಾಡಿದ್ದಲ್ಲಿ ಕೊಂಚ ಮಟ್ಟಿಗೆ ಅವರಿಗೆ ತನ್ನದೇ ಆದಂತ ಒಂದು ಸಿಂಗಲ್ ಮೆಜಾರಿಟಿ ಪಾರ್ಟಿಗೆ ಹೊರಹೊಮ್ಮುವಂತ ಎಲ್ಲ ಲಕ್ಷಣಗಳು ಕೂಡ ಇದೆ ಅನ್ನೋಂಥದ್ದು ಹೇಳಾಗ್ತದೆ. ಆದ್ರೆ ಈ ಬಾರಿ ಒಂದು ಪ್ರಯೋಗವನ್ನು ಕೂಡ ತೇಜಸ್ವಿ ಯಾದವ್ ಮಾಡಿರುವಂತದ್ದು ಹೊಸ ಮುಖಗಳಿಗೆ, ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರೋದ್ರಿಂದ ಒಂದು ಪ್ರಯತ್ನಕ್ಕೆ ಜೊತೆಗೆ ಪ್ರಯೋಗವನ್ನು ಮಾಡಿರುವಂತದ್ದು ಕೆಲವೊಂದಿಷ್ಟು ಅಭ್ಯರ್ಥಿಗಳು ಗೆಲುವನ್ನ ಕಾಣುವಂತ ಸಾಧ್ಯತೆಗಳಿರುತ್ತೆ. ಪ್ರಮುಖವಾಗಿ ಆಡಳಿತಾರೂಢ ಪಕ್ಷದಲ್ಲಿರುವಂತಹ ಶಾಸಕರುಗಳ ವರ್ತನೆಗೆ ಬೇಸತ್ತು ಬಹುತೇಕ ಬಿಹಾರದ ಜನತೆ ಹೊಸಬರನ್ನ ಆಯ್ಕೆ ಮಾಡುವಂತದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಒಂದು ವೇಳೆ ಆ ರೀತಿಯಾದಂತಹ ನಿರ್ಧಾರವನ್ನ ಬಿಹಾರದ ಜನತೆ ಮಾಡಿದ್ದಾದಲ್ಲಿ ಸಹಜವಾಗಿ ಆಫ್ಟರ್ ನಿತೀಶ್ ಕುಮಾರ್ ತೇಜಸ್ವಿ ಯಾದವ್ ಇಸ್ ದ ಲೀಡರ್ ಬಿಹಾರಕ್ಕೆ ಅನ್ನುವಂತ ಒಂದು ಸಂದೇಶವನ್ನ ಅಲ್ಲಿನ ಜನತೆ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ತೇಜಸ್ವಿ ಯಾದವ್ಗೆ ಮತ್ತೊಬ್ಬ ಪ್ರಬಲ ನಾಯಕರಾಗಿ ಬಿಹಾರದಲ್ಲಿ ಎಮರ್ಜ್ ಆಗುವಂತ ಎಲ್ಲ ಸಾಧ್ಯತೆಗಳು, ಲಕ್ಷಣಗಳು ಕಂಡು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳನ್ನ ನಾವು ನಿರೀಕ್ಷೆ ಮಾಡ್ಬೇಕಾಗುತ್ತೆ. ಇದರ ಜೊತೆಗೆ ಆಡಳಿತಾರೂಢ ಪಕ್ಷವನ್ನ ಕಟ್ಟಿ ಹಾಕ್ಬೇಕು ಅಂತ ಹೇಳಿದ್ರೆ ವಿಪಕ್ಷಗಳು ಕೂಡ ತನ್ನದೇ ಆದಂತ ತಂತ್ರಗಳನ್ನ, ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಆದ್ರೆ ಎಲ್ಲ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಎಲ್ಲ ಉಚಿತ, ಜೊತೆಗೆ ಸೇಮ್ ಟು ಸೇಮ್ ಹೇಗೆ ಇಂಡಿಯಾ ಬ್ಲಾಕ್ ಘೋಷಣೆ ಮಾಡಿತ್ತು ಅದೇ ರೀತಿಯಾಗಿ NDA ಘೋಷಣೆ ಮಾಡ್ತಾ ಇತ್ತು. ಹಾಗಾಗಿ ಅದಕ್ಕೆ ವಿರುದ್ಧವಾಗಿ ಬೇರೆ ಹೊಸತನವನ್ನ ಪ್ರಯೋಗ ಮಾಡುವಂತ ಪ್ರಯತ್ನ ಯಾವ ಪಕ್ಷಗಳಿಂದಲೂ ಆಗ್ತಾ ಇಲ್ಲ. ಸಹಜವಾಗಿ ಹಲವು ರಾಜ್ಯಗಳಲ್ಲಿ ಈ ಇಂಡಿಯಾ ಮತ್ತು NDA ಬ್ಲಾಕ್ಗಳು ಈಗಾಗಲೇ ಘೋಷಣೆ ಮಾಡಿರುವಂತದ್ದು, ಕೆಲವೊಂದು ರಾಜ್ಯಗಳಲ್ಲಿ ಬಿಜೆಪಿ ಘೋಷಣೆ ಮಾಡಿತ್ತು. ಅದೇ ರೀತಿಯಾದಂತ ಗ್ಯಾರಂಟಿಗಳು ಕೂಡ ಬಿಹಾರದಲ್ಲಿ ಇರುವಂತದ್ದು. ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ, ಯುವಕರಿಗೆ ಉದ್ಯೋಗದ ಭರವಸೆ ಇರ್ಬೋದು, ಜೊತೆಗೆ ಉಳಿದಂತೆ ವಿದ್ಯುತ್ ನಲ್ಲಿ ಇರ್ಬೋದು, ಹೀಗೆ ಹಲವು ಬಸ್ ನಲ್ಲಿ ಓಡಾಟ, ಈ ರೀತಿಯಾದಂತಹ ಗ್ಯಾರಂಟಿಗಳನ್ನ ಸಹಜವಾಗಿ ಎಲ್ಲರೂ ನಿರೀಕ್ಷಣೆ ಮಾಡ್ತಾ ಇದ್ರು. ಅದರಲ್ಲೂ ಬಿಹಾರದಲ್ಲಿ ಈಗಾಗಲೇ ವಲಸೆಗಳನ್ನ ಕಟ್ಟಿ ಹಾಕುವಂತಹ ನೂತನ ಗ್ಯಾರಂಟಿಗಳನ್ನ ಒಂದ್ ವೇಳೆ ಘೋಷಣೆ ಮಾಡುವಂತಹ ಪ್ರಯತ್ನಕ್ಕೆ ಅವರು ಮುಂದಾಗಿದ್ದಾದಲ್ಲಿ ಅದರಲ್ಲೂ ತೇಜಸ್ವಿ ಯಾದವ್ ಈಗಾಗಲೇ ಯುವಕರುಗಳನ್ನ ಕಟ್ಟಿ ಹಾಕುವಂತ ಮನಸ್ಸನ್ನು ಗೆಲ್ಲುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ.
ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಉದ್ಯೋಗ ಸೃಷ್ಟಿಯ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ, ಅದು ಸಾಧ್ಯವಾಗಲಿದೆಯಾ? ಜೊತೆಗೆ ಯುವಕರು ತೇಜಸ್ವಿ ಯಾದವ್ ಆಯ್ಕೆ ಮಾಡಿದ್ದೇ ಆದಲ್ಲಿ ಎಷ್ಟು ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಅದನ್ನ ಈಡೇರಿಸ್ತಾರೆ ಕೊಟ್ಟಿರುವಂತ ಭರವಸೆ? ಯುವಕರು ಬಿಹಾರವನ್ನ ತೊರೆದು ಬೇರೆ ರಾಜ್ಯಗಳಿಗೆ ವಲಸೆ ಹೋಗುವಂತ ಕಡಿವಾಣ ಹಾಕ್ತಾರ? ಇದೆಲ್ಲವೂ ಕೂಡ ಬಹುಶಃ ಇವತ್ತಿನ ಈ ಒಂದು ಫಲಿತಾಂಶದ ಮೇಲೆ ನಿರ್ಧಾರವಾಗಲಿದೆ. ಬಹುತೇಕ ಮುಂದಿನ ಬಿಹಾರಕ್ಕೆ ನಿತೀಶ್ ಕುಮಾರ್ ಮತ್ತೆ ಟ್ರೆಂಡ್ ಆಗಿ ಮುಂದುವರಿಲಿದ್ದಾರೋ ಅಥವಾ ಬದಲಾವಣೆ ಒಂದು ಪರ್ವವಾಗಿ ತೇಜಸ್ವಿ ಯಾದವ್ ಮುಂಚೂಣಿ ಆಗ್ತಾರೋ ಅಥವಾ ಜನಸುರಾಜ್ ಪಕ್ಷದಲ್ಲಿ ಮೊದಲ ಬಾರಿಗೆ ಗುರುತಿಸಿಕೊಂಡಿರುವಂತಹ ಪ್ರಶಾಂತ್ ಕಿಶೋರ್ ಅವರ ವರ್ಚಸ್ಸು ಪ್ರಭಾವ ಎಷ್ಟರ ಮಟ್ಟಿಗೆ ಈ ಬಾರಿ ಸಿಕ್ಕಿದೆ, ಜೊತೆಗೆ ಗೋಚರವಾಗಿದೆ ಅನ್ನುವಂಥದ್ದನ್ನು ಕೂಡ ಬಹುತೇಕ ನಾವಿಲ್ಲಿ ಮುಂದಿನ ಕೆಲವೇ ಗಂಟೆಗಳ ಬಳಿಕ ಅದನ್ನ ನಿರೀಕ್ಷೆ ಮಾಡಬಹುದಾಗುತ್ತೆ. ಸಿಂಧು. ಆಲ್ ರೈಟ್ ಸಂತೋಷ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಕಂಪ್ಲೀಟ್ ಡೀಟೇಲ್ಸ್. ಥ್ಯಾಂಕ್ ಯು ಸಂತೋಷ್.